ಶ್ರೀ ಗುರು ಸಿದ್ಧಾರೂಢಾಯ ನಮಃ. ಪುಣ್ಯಾತ್ಮರೇ, ಕಾಶಿ ರಾಮೇಶ್ವರಗಳಿಗಿಂತನೂ ಒಂದು ಗುಂಚಿ ಹೆಚ್ಚಿನ ತೂಕದ ಸ್ಥಾನ ಯಾವುದಂದ್ರೆ ಬ್ರಹ್ಮಜ್ಞಾನಿಗಳಾಗಿರುವಂಥ ಸಿದ್ಧಾರೂಢ ಮಹಾಸ್ವಾಮಿಗಳು ವಾಸವಾಗಿರುವಂಥ ಹುಬ್ಬಳ್ಳಿ. ಹುಬ್ಬಳ್ಳೆಂಬುದು ಕೈಲಾಸ, ಸಿದ್ಧಾರೂಢ ಪರಮೇಶ. ಹುಬ್ಬಳ್ಳೆಂಬುದು ಗೋಕರ್ಣ, ಸಿದ್ಧಾರೂಢ ಪರಿಪೂರ್ಣ ಅಂತ ಹೇಳುವಂತೆ ಇಲ್ಲಿ ಎಲ್ಲಾ ದೇಶದ ಮೂಲೆ ಮೂಲೆಯಿಂದನೂ ಅನೇಕ ಮಹಾತ್ಮರು ಸಹಿತ ಸಿದ್ಧಾರೂಢ ದರ್ಶನಕ್ಕೆ ಬರ್ತಿದ್ರು. ಯಾವ ಗೋವಿಂದಾನಂದ ಪರಮಹಂಸರಂತೇಳಿ ಹರಿದ್ವಾರದಿಂದ ಬಂದು ಸಿದ್ಧಾರೂಢ ಹತ್ರ ಉಳ್ಕೊಂಡು ಸೇವಾ ಮಾಡಿದ್ರು. ಶಿರಡಿ ಸಾಯಿಬಾಬಾ 2 ಸಾರಿ ಹುಬ್ಬಳ್ಳಿಗೆ ಬಂದು ಹೋಗಿದ್ದಾರೆ. ಶಿರಡಿ ಸಾಯಿಬಾಬಾ ಮತ್ತೆ ಸಿದ್ಧಾರೂಢರು ಬೇಜವಾಡದ ಹತ್ರ ಕೃಷ್ಣಾ ನದಿ ದಂಡಿ ಒಳಗೆ 3 ತಿಂಗಳ ಕಾಲ ಜೊತೆಗಿದ್ರು. ಮತ್ತೆ ಬಹುತೇಕ ಬಹಳ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ, ಶಿರಡಿ ಸಾಯಿಬಾಬಾ ಮತ್ತೆ ಸಿದ್ಧಾರೂಢರ ಯಾವ ಅಮೃತಶಿಲಾ ಮೂರ್ತಿಗಳಿದಾವಲ್ಲ, ಆಗಿನ ಕಾಲಕ್ಕೆ ಇಟಲಿಯಿಂದ ದೊಡ್ಡದಾದಂತ ಇಟಾಲಿಯನ್ ಮಾರ್ಬಲ್ ತರಿಸಿದ್ರು. ಅದನ್ನ ಕೊಯ್ದು 2 ಭಾಗವನ್ನು ಮಾಡಿ, ಒಂದು ಕಲ್ಲಿನಿಂದ ಸಿದ್ಧಾರೂಢರ ಮೂರ್ತಿ, ಅದೇ ಇನ್ನೊಂದು ಕಲ್ಲಿನಿಂದ ಶಿರಡಿ ಬಾಬಾ ಅವರ ಮೂರ್ತಿ. ಅಂದ್ರೆ 2 ರೂಪದೊಳಗಿರುವಂತ ಒಬ್ಬರೇ ಮಹಾತ್ಮರು. ಇಂಥ ದೇಶದ ಮೂಲೆ ಮೂಲೆಯಿಂದ ಯಾವ ನಾಗಲಿಂಗಜ್ಜವರು, ಕೃಷ್ಣಾ ಶರೀಫ್ರು, ಗರಗದ ಮಡಿವಾಳಜ್ಜವರು, ಆಗ ಯಾವ್ಯಾವ ಮಹಾತ್ಮರು ಇದ್ರು ಪ್ರತಿಯೊಬ್ಬರು ಬಂದು ಸಿದ್ಧಾರೂಢ ದರ್ಶನ ತಗೊಂಡು ಹೋಗಿದ್ದಾರೆ. ಸ್ವಾಮಿ ವಿವೇಕಾನಂದರು ಸಹಿತ ಇಲ್ಲಿ ಬಂದು ಅಜ್ಜವ್ರ ದರ್ಶನ ಮಾಡಿ ಕೊನೆಗೆ ಪತ್ರಕರ್ತರು ಕೇಳಿದ್ರಂತೆ, ಸಿದ್ಧಾರೂಢರು ಭೇಟಿ ಆದ್ರಪ್ಪ, ಅಪ್ಪೋರ್ ಬಗ್ಗೆ ನಿಮಗೇನು ಅನ್ನಿಸ್ತು? ಅವಾಗ ವಿವೇಕಾನಂದರ ಬಾಯಿಂದ ಬಂದಂತ ಮಾತು, ನನ್ನ ಗುರುಗಳ ನಿರ್ವಾಣದ ನಂತರ ಪುನಃ ರಾಮಕೃಷ್ಣ ಪರಮಹಂಸರ ಸರಿತೂಕದ ಒಬ್ಬ ಮಹಾತ್ಮನ್ ನಾನು ಇಡೀ ಭಾರತ ತಿರುಗಿದಾಗ ಕಂಡದ್ದು ಅದು ಒಬ್ಬರೇ ಸಿದ್ಧಾರೂಢರು. ಏನೇನು ಮಾತಾಡಿದ್ರಿ ಅಂತ ಕೇಳಿದಾಗ, ನನ್ನ ಜೀವನದೊಳಗೆ ಕೇಳಲಾರದನ್ನು ಕೇಳಿದೆ, ನೋಡ್ಲಾರದನ್ನು ನೋಡಿದೆ, ಮಾತನಾಡಲಾರದ್ದು ಮಾತಾಡಿದೆ ಅಂತ ಬಹಳ ಒಂದು ಅದ್ಭುತವಾದಂತ ನಿರ್ಣಯವನ್ನು, ಅದನ್ನೇನು ಪರಿಪೂರ್ಣ ವ್ಯಕ್ತ ಮಾಡಿಲ್ಲ, ಅಂತ ಒಂದು ದಿವ್ಯ ಅನುಭವವನ್ನು ಸಿದ್ಧಾರೂಢರು ಕೂಡ ವಿವೇಕಾನಂದರು ಸಹಿತ ಅನುಭವಿಸ್ಬೋದ್ರು ಅಂತ ಹೇಳೋದಕ್ಕೇನು ಇದೇನು ಮುಗಿಯುವಂತ ಪವಾಡಲ್ಲ. ಶಿವದಾಸರು 56 ಅಧ್ಯಾಯಗಳನ್ನು ಸಿದ್ಧಾರೂಢರ ಬಗ್ಗೆ ಬರೆದಿದ್ದಾರೆ. ಎಲ್ಲೋ ಇಲ್ಲೊಂದು ಘಟನೆಗಳನ್ನು ಬರೆದಾರೆ. ಆದರೆ ಅವ್ರ ಬಗ್ಗೆ ವಿವರಣೆ ಮಾಡಲಿಕ್ಕೆ ಒಂದು 5 ನಿಮಿಷ 10 ನಿಮಿಷದೊಳಗೆ ಮುಗಿಯುವಂತ ಮಾತಲ್ಲ. ಬಹಳ ಅಮೋಘವಾದಂತ ಪವಾಡ ಪುರುಷರು. ಬರೀ ಅವಾಗಷ್ಟೇ ಅಲ್ಲ, ಈಗೂ ಸಹಿತ, ಈಗ ಸದ್ಯನೂ ಸಹಿತ ಅವರ ಲೀಲೆಗಳು ನಡೀತಾ ಇದ್ದಾವ. ಸಿದ್ಧಾರೂಢಪ್ಪವರು ದೇಹ ಅಷ್ಟೇ ಬಿಟ್ಟಿದ್ದಾರೆ, ಆದರೆ ಅವರು ಹೆಂಗಿದ್ದಾರೆ ಅನ್ನೋದನ್ನ ಒಂದು ಸಣ್ಣ ಘಟನೆ ಹೇಳಿ ಮುಗಿಸ್ತೀವಿ. ಸಿದ್ಧಾರೂಢರು ದೇಹ ಬಿಟ್ರಂತೆ. ಇದು ಟೆಲಿಗ್ರಾಮ್ ಎಲ್ಲಿಗೆ ಹೋಯ್ತಂದ್ರೆ ಇಲ್ಲೇ ನವಲಗುಂದದೊಳಗ ಹುರಕಡ್ಲಿ ಅನ್ನದಾನೀಶ್ವರ ಮಹಾಸ್ವಾಮಿಗಳಂತ ಒಬ್ಬ ಪವಾಡ ಪುರುಷ ಆಗ್ಬೋದು. ಅವರು ಹಿಮಾಲಯಕ್ಕೆ ಹೋಗಿದ್ರಂತೆ ಗೌರಿ ಉಪಾಸನೆ ಕಲಿಯೋ ಸಲುವಾಗಿ. ಅಲ್ಲಿ ಟೆಲಿಗ್ರಾಮ್ ಹೋಯ್ತು, ಸಿದ್ಧಾರೂಢರು ದೇಹ ಬಿಟ್ರಂತೆ. ಅವಾಗ ಯತ್ನೋ ಬಿದ್ನೋ ಎಷ್ಟು ಅವಸರ ಮಾಡಿ, ಅಲ್ಲಿಂದ ಎಷ್ಟೇ ಅವಸರ ಮಾಡಿ ಬಂದ್ರು ಬರೋದ್ರೊಳಗ ಸಿದ್ಧಾರೂಢ ಸಮಾಧಿ ಆಗಿ ಹೋಗ್ಬಿಟ್ಟಿದ್ರು. ಕಣ್ಣೀರು ಹಾಕಿ ಉಳ್ಳಾಡಿ ಹತ್ತರಂತವ್ರು. ಇಂಥ ಕಾಣೋ ದೇವ್ರನ್ನ ಬಿಟ್ಟು ನಾನು ಹಿಮಾಲಯಕ್ಕೆ ಹೋದೆ, ಕೊನೆ ದರ್ಶನ ಆಗ್ಲಿಲ್ಲಲ್ಲ ಅಂತ ಅಳ್ತಾ ಇರುವಾಗ ಗದಗಿನ ಶಿವಾನಂದರು ಅನ್ನದಾನ ಸ್ವಾಮಿಗಳು ಗುರುಗಳವರು, ಅವ್ರು ಮಾತಾಡ್ದಂಗ ಆಯ್ತಂತವ್ರಿಗೆ, ಏ ಹುಚ್ಚ ಅನ್ನದಾನಿ, ಯಾಕೆ ಅಳ್ತೀಯೋ? ಸಿದ್ಧಾರೂಢ ಸತ್ತಾನೇನು? ನಾನೇ ಸಾಯಂಗಿಲ್ಲ, ನೀ ಗದಗಿಗೆ ಹೋಗಿ ಗೊತ್ತಾಗ್ತತೆ ಅಂತಂದು ಅಶರೀರವಾಣಿ ಆಯ್ತು. ಅವಾಗ ಅನ್ನದಾನ ಶಿವಗಳು ಗದ್ಗಿ ಒಳಗೆ ಹೋಗುವಾಗ, ಈಗೇನ್ ನೀವು ಅಲ್ಲಿ ಕಲ್ಲಿನ ಮೂರ್ತಿ ಐತ್ಲ, ಬಿಳಿ ಅಮೃತಶಿಲಾ ಮೂರ್ತಿ, ಸಾಕ್ಷಾತ್ ಆ ಮೂರ್ತಿ ನಗತಂತ ಅವ್ರು ನೋಡಿ, ಇದೇನು ಕಲ್ಲಿನ ಮೂರ್ತಿ ನಗ್ತತ್ತಲ್ಲ ಅಂತ ಆಶ್ಚರ್ಯ ಆಯ್ತು ಅವರಿಗೆ. ಅಪ್ಪ ಅಂತ ಹೋಗಿ ಅದನ್ನ ಅಪ್ಕೊಂಡಿದಾರ. ಕಲ್ಲು ಹೆಂಗ್ ಬಿರುಸ್ ಹತ್ತಂಗ್ ಬಿರುಸ್ ಹತ್ತಲಿಲ್ಲ ಅಂತ, ಅಗದಿ ಶರೀರ ಮೃದುವಾಗಿ ಮನುಷ್ಯರಂಗ್ ಹತ್ತಿತ್ತು. ಅಪ್ಪ ನೀ ಅದಿಯಲ್ಲ ಅಂತಂದು ಅದನ್ನ ಮೇಲೆ ಮುಖ ಎತ್ ನೋಡಿದ್ರೆ ಸಾಕ್ಷಾತ್ ಸಿದ್ಧಾರೂಢರು ಕಂಡ್ರಂತೆ. ಜ್ಞಾನಿ ಸಾಯ್ತಾನನಪ್ಪ ಅನ್ನದಾನಿ, ಯಾರ ಸತ್ತಾನ ಸಿದ್ಧಾರೂಢ ಅಂತ ತಿಳ್ಕೊಂಡಾರ ಅವ್ರ ಪಾಲಿಗೆ ನಾ ಸತ್ತೀನಿ, ಯಾರ ಅದಾನಂತ ತಿಳಿದಾರ ಅವ್ರ ಪಾಲಿಗೆ ಸೂರ್ಯಚಂದ್ರ ಇರೋತನ ನಾ ಇರ್ತೀನಂತ ಸಿದ್ಧಾರೂಢರು ಹೇಳಿದ ಮಾತು. ಅವರು ಅವತ್ತಿಗಷ್ಟೇ ಅಲ್ಲ, ಇವತ್ತಿಗೂ ಇದ್ದಾರೆ. ಅವ್ರು ಇದಾರೆ, ನಂಬಿ ಬಂದವರಿಗೆ ಬೇಡಿದ್ದು ಕೊಡ್ತಾ ಇದಾರೆ ಅಂತ ಹೇಳಿ ಲಕ್ಷ ಗಟ್ಟಲೆ ಜನ ಸಿದ್ಧಾರೂಢ ಜಾತ್ರೆಗೆ ಕೂಡ್ತಾರೆ. 3600ಕ್ಕಿಂತ ಹೆಚ್ಚು ಮಠಗಳು ಕರ್ನಾಟಕದೊಳಗೆ ಸಿದ್ಧಾರೂಢರು ಇದಾವೆ. ಇಷ್ಟು ಹೆಚ್ಚಿನ ಮಠಗಳು ಬರೇ ಕರ್ನಾಟಕದ ಸಂಖ್ಯೆ ಹೇಳ್ತಾ ಇದ್ವಿ. ಇದು 10 ವರ್ಷದ ಹಿಂದೆ
ಸರ್ಚ್ ಮಾಡಿದ್ವಿ. ಈಗ ಮತ್ತೆ ಹೆಚ್ಚಾಗಿದಾವೆ. ಮತ್ತೆ ಆಂಧ್ರ, ಮಹಾರಾಷ್ಟ್ರ, ಗೋವಾ ಎಲ್ಲ ಕಡೆಗೂ ಅವರ ಭಕ್ತ ಮಂಡಳಿ ಐತಿ. ಇಂಥ ಮಹಾತ್ಮರು ನಮ್ಮ ಕರ್ನಾಟಕದೊಳಗೆ, ನಮ್ಮ ಹುಬ್ಬಳ್ಳಿಗಿರೋದೇ ನಮ್ಮ ಭಾಗ್ಯ ಅಂತ ಹೇಳ್ತಾರೆ. ಈ 400 ಪುಸ್ತಕಗಳನ್ನು ಭಗವಂತನ